ಈ ಸಿಲಿಂಡರ್ ಕೊರತೆ ಇದೆಯಲ್ಲ ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂತ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂತ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂತ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂತ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ.
ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್‌ಪ್ರೆಸ್ ರೈಲು ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂಥ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ, ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್‌ಪ್ರೆಸ್ ರೈಲು ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂಥ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ, ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್‌ಪ್ರೆಸ್ ರೈಲು ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂಥ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ, ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್‌ಪ್ರೆಸ್ ರೈಲು ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ. ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನ, ರೆಡಿ ಫುಡ್ಗಳನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂಥ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಕೊರತೆ ಇದೆಯಲ್ಲ, ಇದು ಎಲ್ಲಾ ವಲಯಗಳಿಗೂ ಕೂಡ ಈಗ ವ್ಯಾಪಿಸಿಬಿಟ್ಟಿದೆ. ಹಾಸ್ಟೆಲ್ಗಳಾಯ್ತು, ಹೋಟೆಲ್ಗಳಾಯ್ತು, ಅದರ ಜೊತೆಯಲ್ಲಿ ಪಿಜಿಗಳಾಯ್ತು, ಕೊನೆಗೆ ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೂ ಸಂಕಷ್ಟ ತಂದೊಡ್ತು. ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಈಗ ತಡ್ತಾ ಇದೆ. ಗ್ಯಾಸ್ ಬರದ ನಡುವೆ ಆಹಾರ ಪೂರೈಕೆಗೆ ಈಗ ಕಂಟಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳುವಂತ ಶತಾಬ್ದಿ ಎಕ್ಸ್‌ಪ್ರೆಸ್ ರೈಲು ಈ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಈಗ ರೆಡಿ ಟು ಈಟ್ ಫುಡ್ ವಿತರಣೆ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ ಪೂರೈಕೆ ಅಷ್ಟೇ. ಅನ್ನ, ದಾಲ್, ಸಾಂಬಾರ್, ಚಪಾತಿಯನ್ನ ಇಲಾಖೆ ನೀಡ್ತಾ ಇತ್ತು. ಆದರೆ ಈಗ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ಕತೆ.
ರೈಲ್ವೆ ಪ್ರಯಾಣಿಕರಿಗೂ ಕೂಡ ಈಗ ಈ ಸಂಕಷ್ಟ ತಡ್ತಾ ಇದೆ. ರೆಡಿ ಟು ಈಟ್ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಪ್ಯಾಕೆಟ್ ಫುಡ್ಗಳನ್ನು, ರೆಡಿ ಫುಡ್ಗಳನ್ನು ಸಪ್ಲೈ ಮಾಡಲಾಗ್ತಾ ಇದೆ. ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಪ್ಯಾಕೆಟ್ಗಳಷ್ಟೇ ಸಿಗ್ತಾ ಇರೋದು. ಪ್ರತಿನಿತ್ಯ ಸಿಗ್ತಾ ಇದ್ದಂಥ ಫುಡ್ ಪ್ಯಾಕೆಟ್ಗಳು ಈಗ ಸಿಗ್ತಾ ಇಲ್ಲ.